ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಿನ್ನೆ ಫೋನ್ ಮಾಡಿದೆ ನಮ್ಮ ಅಮ್ಮಂಗೆ, ಸುಮ್ಮನೆ ಹಂಗೆ ಮಾತಾಡ್ತಾ ಬಾ ಹಣ್ಣು ಮೊಟ್ಟೆ ಪಾಪಂಗೆ ನಾಟಿ ಮೊಟ್ಟೆ ಇತ್ತಲ್ಲ, ಅದು ತುಪ್ಪ ಎಲ್ಲ ಇಟ್ಟಿದೆ ತೊಗೊಂಡೋಗಿವಂತೆ ಅಂತ ಹೇಳಿದ್ರು. ಅನೀಶನ್ ಸ್ಕೂಲಿಗೆ ಕಳಿಸ್ಬಿಟ್ಟು ಬೇಗ ಬಂದು ಹೋಗ್ಬಿಡು, ಇಲ್ಲಾಂದರೆ ಪೋಟರ್ನ ಬುಕ್ ಮಾಡು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಬರ್ತೀನಿ ಬಿಡು ಅಂತ ಇವ್ರನ್ನ ಕೇಳಿದೆ. ಸರಿ ಹೋಗ್ಬಿಟ್ಟು ಬೇಗ ಬಂದ್ಬಿಡ, ಅನೀಶ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಅವನಿಗೆ ಗೊತ್ತಿಲ್ಲ ಅಳ್ತಾ ನಮ್ಮೇಲೆ ಬಿಟ್ಟು ಹೋಗಿದ್ಯಾ ಅಂತ ಅಂದರು. ಸರಿ ಅಂತ ಹೊರಟೆ. ರೆಡಿ ಆಗ್ಬಿಟ್ಟಿದೆ. ನಾನು ಬರಲಾಳು ಅಂತ ಸುಮ್ಮನೆ ಅಪ್ಪ ತಮೇ ಅಪ್ಪ ದೌಡು ನಮ್ಮ ಮನೆ ದೌಡು. ಅಲ್ಲೇನು ಟ್ರಾಫಿಕ್ ಇರಲಿಲ್ಲ. ಬರಲ್ಲ ಅಂತದೆ. ನೀರು ಮಾಡ್ಕೊಂಬತ್ತೀನಿ ಅಲ್ಲಡ ಯಾಕೆ ಚಿನಿ ಬಂದ್ಬಿಟ್ಟಿದ್ದೀನಿ ಮನೆಗೆ ಬರಲ್ಲ ಹೋಗು ಅಂತ ಕರ್ಕೊಂಡು ಹೋಗ್ಬಿಡ್ತಾಳೆ ಅಂತ. ಇಲ್ಲೇ ಕೋಕ ನೋಡ್ಕೊಂಡಿರ ನಾ ಮೆತ್ತಗೆ ಅಂತ ಅನ್ಕೊಂಡಿದ್ಯಾ? ಕೋಕೋ ಬಾ ಮಗಳ ನೋಡ್ದ ಮಗಂದನ ಚಿನ್ನಿ, ನಾನು ಮಮ್ಮಿ. ಬಾ ಅವ್ರು ಯಾರು? ಬಾ ಮಗಳ ಬಾ ಎತ್ಕೋತೀನಿ, ಬಾ ಬಾ ಎತ್ಕೋತೀನಿ, ಬಾ ಮಗಳ ಬರೋದಿಲ್ಲ ಅಂತದೆ. ಇದ್ರಲ್ಲಿ ಹಾಕು, ಅದೇ ಥರ ಕೂಗ್ತಾನೆ. ಹಸು ಹೆಂಗೆ ಕೂಗ್ತದೋ, ಕೋಳಿ ಹೆಂಗೆ ಕೂಗ್ತಾವ ಹಂಗೆ ಕೂಗ್ತಾನೆ. ಅಗ್ಗ ಇಲ್ಲ ದೊಡ್ಡ ಕಳ್ಳನಲ್ಲ ಯಾರು ಅನ್ಕೊಂಡು ಇಲ್ಲಪ್ಪ ಅಣ್ಣ ಅವ್ನು ಹೇಳಿದ್ದ ಹೇಳಿಲ್ಲ. ಈಗ ಅವ್ನು ಬರೋಷ್ಟಲ್ಲಿ ಹೋಗೋಗಿಲ್ಲ ಅಂದ್ರೆ ಅವನು ಹಬ್ಬ ಮಾಡ್ತಾನೆ ನನಗೆ. ನೋಡಲಿ ಚಿನಿ ಕರಿಯ ಯಶ ಅಲ್ಲಿ ಅಲ್ಲಿ ಮರದಲ್ಲಿ ಬಂದ ಬಂದ ಮಗನೇ ಕಣ. ಈ ವಾರ ಇಲ್ಲಿ ಬೇಡ ಹತ್ಬೇಡ ಪಾಪ ಅವನೇ. ಈಗ ಬಂದ, ಎಲ್ಲೋಗಿದೆ ನೀನಾ? ಈಗ ಕಸ ಗುಡ್ಸಕ್ಕೆ ಎಬ್ಬರ್ಸಿ ಮನೆಯಿಂದ ಇಲ್ಲ ಬೈರ ಚಿನಿ, ಎಲ್ಲೋಗಿದ್ದೆ ಬೇರೆ? ಗಾಳಿ ಬೀಸ್ತಾಯ್ತು, ಹುಷಾರ್ ಕಣೋ. ನಮ್ಮ ಅಮ್ಮಂಗೆ ಕನ್ಫರ್ಮ್ ಬರ್ತೀನಿ ಅಂತ ಹೇಳಿರಲಿಲ್ಲ, ಸುಮ್ಮನೆ ಮಾತಾಡಿದಷ್ಟೇ. ಅವ್ರು ಬಂದು ಹೋಗು ಆದರೆ ಅಂತ ಹೇಳಿದರು. ನಾನು ಬರ್ತೀನಿ ಅಂತ ಹೇಳಿರಲಿಲ್ಲ. ಅವ್ರು ತುಂಬ ಸತಿ ಕರೀತಾರೆ, ಬಟ್ ನಾನು ಯಾವಾಗಲೂ ಹೋಗಿಲ್ಲ. ಅವ್ರು ಕರೆದಾಗೆಲ್ಲ ಹೋಗಲ್ಲ, ನನ್ನ ಟೈಮ್ ಆದಾಗಲೇ ಹೋಗೋದು. ಹಂಗಾಗಿ ಇವಳು ಬರಲ್ಲ ಅಂತ ಅಂದ್ಕೊಂಡು ಅವರು ಆರಾಮಾಗಿ ನಿಧಾನ ಕೆಲಸ ಮಾಡ್ಕೊತಾ ಇದ್ರು. ಅದಕ್ಕೆ ನೀನು ಬೇಗ ಹೇಳಿದರೆ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಇಷ್ಟೊತ್ತಿಗೆ ಅಂತ ಬರ ಅಂತ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಅಂತ ನಾನು ಬೆಳಿಗ್ಗೆ ಏನು ಹೇಳಿಲ್ಲ, ಸುಮ್ಮನೆ ರೆಡಿಯಾಗಿ ಬಂದುಬಿಟ್ಟೆ. ಏನಂತ ಪಕೋಳಿ? ಏನಂತು ಕೋಕ? ಏನಂತು? ಇನ್ನು ಬರ್ತಾಯಿದ್ದೀನಿ ಅಂತ ಹೇಳಿದ್ರೆ ಎಲ್ಲ ಒಂದೇ ಸಮ ಮಾಡಿಕೊಂಡು ಅಡುಗೆ ಪಡ್ಗೆ ಅಂತ ಇನ್ನು ಅಡುಗೆನೂ ಕೊಟ್ಟು ಕಳ್ಸೋ ಥರ ಮಾಡೋಕ್ಕೆ ಹೊರಟ್ಬಿಡ್ತಾರೆ ನಮ್ಮಮ್ಮ ಅಂತಾರೆ. ನಾನು ಏನೂ ಹೇಳಿಲ್ಲ, ಹಂಗೆ ಬಂದೆ. ಇನ್ನು ಅಲ್ಲಿ ನಾನು ಅಡುಗೆ ಮಾಡಿ ಎಲ್ಲ ಇಟ್ಟು ಬಂದಿದ್ದು. ಬೆಳಗ್ಗೆ ಪಲಾವ್ ಮಾಡಿ ಇದಕ್ಕೆ ಬೇಳೆ ಸಾಂಬಾರು ಮಾಡಿದ್ದೆ ನೈಟೇನೆ, ಅದು ಇತ್ತು. ಅವ್ರಿಗೆ ಊಟಕ್ಕಾಗುತ್ತೆ ಮಧ್ಯಾಹ್ನ ಬಂದರೆ ಅನ್ನನೂ ಮಾಡಿ ಬಂದಿದ್ದೆ. ಸಾಂಬಾರು ಒಂದು ಬಿಸಿ ಮಾಡ್ಕೊಂಡು ಊಟ ಮಾಡ್ಕೊಳ್ಳಿ ಅಂತ. ಇದು ಸೊಪ್ಪು ಕಿವಿಗಿಕ್ಕದು ಅಂತ ಹೇಳ್ತೀವಲ್ಲ, ಅದ್ರದ್ದು ಬೀಜ ನೋಡಿ ಎಷ್ಟೊಂದು ಮಾಡಿರ್ತಾರೆ. ನಾನು ಬಂದಮೇಲೆ ಮಳೆನೂ ಬಂದ್ಬಿಡ್ತು ಇವತ್ತೇನೆ. ಇಷ್ಟು ದಿನ ಇಲ್ದಲೇ ಇರೋದು ಇವತ್ತು ಮಳೆ ಬಂತು ಅಂತ ನಮ್ಮಮ್ಮ ನೋಡು ಮಳೆ ಕರ್ಕೊಂಡು ಬಂದಿದ್ದೀವಿ ನಾವು, ನೀನು ಮಳೆ ಇಲ್ಲ ಅಂತಿದೆ. ಹಸುಗೆ ಸ್ವಲ್ಪ ಹನಿ ಬಿದ್ರೂ ಎಲ್ಲೋ ಅಲ್ಲಿ ಹುಲ್ಲು ಬಂದ್ಬಿಡುತ್ತಲ್ವ, ಹಾಗಾಗಿ ಸ್ವಲ್ಪ ಮಳೆ ನಿಂತ್ಕೊಂತು. ಹನಿ ಜಡಿ ಮಳೆ ನಿಂತ್ಕೊಂಡ್ಮೇಲೆ ಮೊಗ್ಗು ಬಿಡಿಸ್ಕೊಂಬಿಡೋಣ. ನಾನು ಇನ್ನು ನಮ್ಮಮ್ಮಗೆ ಕಷ್ಟ ಆಗುತ್ತೆ, ಮೊಗ್ಗು ಬಿಡಿಸ್ಕೊಂಡು ಹೋಗು ಅಂತಾರೆ. ಸರಿ, ನನಗೂ ಹೂವು ಕಟ್ಕೊಳ್ಳೋಕೆ ಟೈಮೇ ಸಿಗಲ್ಲ ಅಂತ ನಾನು ಹೇಳಿದ್ರು ಕಟ್ಕೊಡ್ತೀನಿ ಬೇಕಂದರೆ ಅಂತಂದರು. ನೀನೇನು ಕಟ್ಟಬೇಡ, ಸರಿ ನಾನು ಬಿಡಿಸ್ಕೊತೀನಿ ಬಿಡು ಅಂತ ಅಂದ್ಬಿಟ್ಟು
ಪಾಪುನ ಎತ್ಕೊಂಡು ಬಿಡ್ಸಕ್ಕೆ ಹೋದೆ, ಅವ್ನು ಕೆಳಗಡೆ ಇರಲಿಲ್ಲ, ಇಲ್ಲಾಂದರೆ ಬಂದು ಸ್ಟ್ಯಾಂಡ್ ಎಳಿತಾನಲ್ಲ ಅಂತ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು. ಸರಿ ಅಂತ ನಾನೊಂದು ಸ್ವಲ್ಪ ಬಿಡಿಸ್ಕೊಂಡು ಬಂದೆ. ಇನ್ನು ಅವನಿಗೆ ಬಿಸಿ ಅನ್ನ ಆಗಿತ್ತು, ಹಾಲು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅನ್ನ ಮಸ್ತ್ಬಿಟ್ಟು ಒಂಚೂರು ತುಪ್ಪ ಹಾಕ್ಕೊಂಡು ಕಳಿಸ್ಕೊಂಡ್ರೆ ಮಕ್ಳಿಗೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಈ ಥರ ಮಾಡ್ಕೊಂಡೆ ಇವತ್ತು ಮಧ್ಯಾಹ್ನ. ಇಲ್ಲಿ ಸಾಂಬಾರಿಗೆ ತಿನ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅನ್ನ ಆಗಿತ್ತಲ್ಲ, ಮಧ್ಯಾಹ್ನ 1 ಗಂಟೆ ಆಗಲಿ 2 ಗಂಟೆ ಹತ್ರ ಆಗ್ತಾಯಿತ್ತು. ಸರಿ ಅಂತ ಅಲ್ಲಿ ಕೋಳಿ ಎಲ್ಲ ತೋರಿಸ್ಕೊಂಡು ಓಡಾಡಿಸ್ಕೊಂಡು ತಿಂದರೆ ಎಷ್ಟು ನೀಟಾಗಿ ತಿನ್ಬಿಟ್ಟ ಅಂತ ಇಲ್ಲಿ ಇದೆಲ್ಲ ನೋಡ್ಕೊಂಡು ಚೆನ್ನಾಗಿ ಊಟನೂ ತಿಂದ. ಏನಂತು ಏನಂತಪ್ಪ ಅಂದ್ಬಿಡ್ತಾ ಹೆಂಗಂತೆ ಹೆಂಗಂತು 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 ಕುಕ್ಕ. ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು, ಸಾಂಬಾರು ಮತ್ತು ಇದೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತೀನಿ ತಿನ್ನು ಅಂತ ಅಂದರು. ಬೇಡ, ನಾನು ಊಟ ತಿನ್ಕೊಂಡು ಬಂದಿದ್ದೀನಿ, ನನಗೇನು ಊಟ ಜಾಸ್ತಿ ಮಾಡೋಂಗಿಲ್ಲ, ಬರುವಾಗ ತಿನ್ಕೊಂಡು ಬಂದಿದ್ದು ಅಂತ ಅಂದೆ. ಸರಿ ಮಜ್ಜಿಗೆ ಇತ್ತು, ಹೆಂಗೂ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಮಜ್ಜಿಗೆನ, ಅದನ್ನು ಒಗ್ಗರಣೆ ಮಾಡು ಅಂತ ಅಂದೆ. ಅದನ್ನೇ ಒಗ್ಗರಣೆ ಮಾಡಿ ಹಪ್ಪಳ ಕರ್ದು ಸೌತೆಕಾಯಿ ಕಟ್ ಮಾಡಿದ್ರು. ಊಟ ಮುಗಿಸ್ಕೊಂಡ್ವಿ. ಸಿಕ್ತಾ ಆಚೆ ಬಿದ್ದೋಯ್ತದಲ್ಲ. ಒಳಗೆ ಬಿತ್ತು. ಇಲ್ಲ ಐತೆ ಈ ಕಡೆ, ಇಲ್ಲ ಅಷ್ಟಲ್ಲಿ ಬಂದವರೆಲ್ಲ ಆಚೆ ಎಲ್ಲ ಕೀಳ. ಇನ್ನು ಸೀಬೆಹಣ್ಣು ಲಾಸ್ಟು ಗಿಣಿ ಎಲ್ಲ ತಿಂದ್ಬಿಟ್ಟು 1-2 ಅವೇ ಕಿತ್ಕೊಡ್ತೀನಿ ಅಂತ ಅದೊಂದೆರಡು ಕಿತ್ಕೊಟ್ರು. ಅದಾದಮೇಲೆ ಸೊಪ್ಪು ಎಲ್ಲ ಕುಯ್ಬೇಕಿತ್ತು, ಟೈಮ್ ಆಗೋಗ್ಬಿಡುತ್ತೆ, ಬೇಗ ಬೇರೆ ಹೋಗ್ಬೇಕು, ಮಗು ಕರ್ಕೊಂಡು ಬಂದಿದ್ಯಾ ಬೇಗ ಹೋಗು ಅಂತ ಅಂದ್ಬಿಟ್ಟು ಸೊಪ್ಪೆಲ್ಲ ಕಿತ್ಕೊಳ್ಳೋಣ ಅಂತ ಮನೆಯಿಂದ ಬಂದ್ವಿ ಊಟ ಆದಮೇಲೆ. ಇನ್ನು ಸೊಪ್ಪು ಬಂದಿರತ್ತ ಮಧ್ಯದಲ್ಲಿ ನಾರಬಳ್ಳಿ ಸೊಪ್ಪು ಅಂತ ಬಂದಿದೆ. ಅದು ನಾನು ತುಂಬ ಸತಿ ಹೇಳಿದ್ದೀನಿ, ತುಂಬ ಒಳ್ಳೆಯದು. ಅದರಲ್ಲಿ ಸಾಂಬಾರು ಮಾಡ್ಕೊಂಡು ಕೂಡ ತಿಂತಾರೆ, ತುಂಬ ಒಳ್ಳೆಯದು, ತುಂಬ ಟೇಸ್ಟಾಗುತ್ತೆ. ಮತ್ತು ಅದನ್ನು ಕಿವಿಗೆ ಮಸ್ತ್ ಇಕ್ಕಿದ್ರೆ ಈ ಥಂಡಿ ಶೀತ ಏನು ಸೇರುತ್ತೆ ಬಾಣಂತಿ ಸನ್ನಿ ಅನ್ನೋದು ಅದಕ್ಕೆ ತುಂಬ ಒಳ್ಳೆಯದು. ಅದನ್ನು ಕಿವಿಗೆ ಬಂದಿದೆಯಲ್ಲ ಹೆಂಗೂ ಅಂತ ಅಂದ್ಕೊಂಡು ನಾನು ಹತ್ತಿ ಇಟ್ಕೊಂಬರೋಣ, ಆಟೋದಲ್ಲಿ ತುಂಬ ಗಾಳಿ ಬೀಸುತ್ತೆ ಅಂದ್ಕೊಂಡೋಳು ಮರ್ತು ಬಂದ್ಬಿಟ್ಟೆ ಅರ್ಜೆಂಟಲ್ಲಿ. ಸರಿ ಇರು ಆ ಸೊಪ್ಪನ್ನೇ ಇಕ್ಕೊಳ್ಳೋಣ ಅಂತ ಹೋದೆ. ಅದನ್ನು ಕಿತ್ಬಿಟ್ಟು ಮಸ್ತಿ ಕಿವಿಗೆ ಇಕ್ಕೊಳ್ಳೋದು. ಸ್ವಲ್ಪ ಮಸ್ತಿ ಅಂತೀನಿ, ಕೈಯಲ್ಲಿ ಒಸ್ಬಿಟ್ಟು ಇಕ್ಕೊಂಡ್ರೆ ಸಾಕು, ತುಂಬ ಕಡ್ತಾ ಬರುತ್ತೆ. ಸ್ವಲ್ಪ ತಡ್ಕೊಂಡ್ರೆ ಅದೇ ಕೂಲ್ ಆಗುತ್ತೆ. ಈ ತಲೆನೋವು ಶೀತ ಅಂಥದಕ್ಕೆಲ್ಲ ತುಂಬ ಒಳ್ಳೆಯದು, ತಲೆನೋವೆಲ್ಲ ಹಿಡಿಯುತ್ತೆ ಅಂತಾರೆ. ನಾನು ವಿಡಿಯೋದಲ್ಲೆಲ್ಲ ತುಂಬ ಸತಿ ತೋರಿಸಿದ್ದೀನಿ ನಿಮಗೆ. ಅದನ್ನು ವೈಟ್ ಕಲರ್ ಹೂವು ಬೀಳುತ್ತೆ, ಎಷ್ಟು ಶುದ್ಧ ಕಾಯಿ ಇರುತ್ತೆ. ಅದು ನಮ್ಮಮ್ಮ ಬೀಜ ಮಾಡಿರೋದು ತೋರಿಸಿದ್ನಲ್ಲ ಅದೇ ಸೊಪ್ಪು. ಎಲ್ಲಾದರೂ ಸಿಕ್ಕಿದ್ರೆ ಅದನ್ನು ಕಿವಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಂಬಾರು ಸಿಕ್ಕಿದ್ರೆ ಸ್ವಲ್ಪನಾದರೂ ಸಾಂಬಾರ್ಗೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ಳಿ, ಬೆಸ್ಟು. ಇನ್ನು ಬೀನ್ಸ್ ಹಾಕಿದ್ರು, ಬೀನ್ಸು ನನಗೆ ಹೆಂಗೋ ಬೀನ್ಸ್ ಮುಗಿಯೋಷ್ಟರಲ್ಲಿ ಬಂದಲ್ಲ, ಬೀನ್ಸ್ ಸಿಕ್ತು ನಿನ್ಗೂ ಕೊಟ್ಟಂಗಾಯ್ತು ಬಿಡು ಅಂತ ಅಂದರು. ಅದಾಗಲೇ ತುಂಬ ಸತಿ ಆಗಿತ್ತು ನಾನು ಬಂದಿರಲಿಲ್ಲ. ನನಗೆ ಅವ್ರಾಗ ಹಾಗೇ ಒಂದು ಬೀನ್ಸ್ ಬಂದ್ರೂ ನನಗೆ ಕೊಡ್ದಂಗೆ ತಿನ್ನಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸರಿ ಹೆಂಗೋ ನಾನು ಇನ್ನೊಬ್ಳಿಗೆ ಬೀನ್ಸ್ ಕೊಡೋಕ್ಕಾಗಲಿಲ್ಲ, ಬರಲೇ ಇಲ್ಲ ನೀನು ಅಂತ ನಾನು ಹೋದ್ಮೇಲೆ ಬೀನ್ಸ್ ಸ್ಟಾರ್ಟ್ ಆಗಿದ್ದು. ಲಾಸ್ಟ್ ಟೈಮ್ ಬಂದು ಹೋದ್ಮೇಲೆ ಬೀನ್ಸ್ ಸ್ಟಾರ್ಟ್ ಆಗಿತ್ತು. ಇನ್ನು ನಾನೇನಾದರೂ ಕಿತ್ಕೊಳ್ಳೋಣ ಅಂದರೆ ಪಾಪು ಬೇರೆ ಎದ್ದಿದ್ದ, ಅವನ್ನ ಎತ್ಕೊಂಡಿದ್ದೆ. ನಮ್ಮಮ್ಮನೆಲ್ಲ ನಾನು ಇದು ನೀಟಾಗಿ ಕಿತ್ಕೊಡ್ತೀನಿ ಸುಮ್ಮನಿರು ಅಂತ ಕೊಡ್ತಾವ್ರೆ. ನಾನು ಮುಂಚೆನೇ ಹೇಳಿದರೆ ಇದನ್ನೆಲ್ಲ ಕಿತ್ತಿ ಬೆಳಗ್ಗೆಯಿಂದ ಇದನ್ನೇ ಮಾಡ್ಕೊಂಡು ರೆಡಿ ಮಾಡ್ತಾ ಕಾಯ್ತಿರೋರು ಅವರು. ಬೇಗ ಕೆಲಸ ಅರ್ಜೆಂಟಾಗಿ ಅಷ್ಟೊಂದು ರಿಸ್ಕ್ ತೊಗೋತಾರೆ ಅಂತಲೇ ನಾನು ಮುಂಚೆನೇ ಫೋನ್ ಮಾಡಿ ಹೇಳಲಿಲ್ಲ. ಆರಾಮಾಗಿ ಹೋದ್ಮೇಲೆ ನಿಧಾನಕ್ಕೆ ಮಾಡ್ಕೊಂಡು ಬರೋಣ, ಇನ್ನೇನು ಮಾಡಬೇಕು ಅಂತ. ಇದ್ಬಿಟ್ಟು ಬರೋಣ ಅಂದರೆ ಸ್ವಲ್ಪ ಸ್ಕೂಲು ಟ್ಯೂಷನು ಈ ಕಡೆ ಇದಾಗುತ್ತೆ. ಸರಿ ಬೇಡ ಅಂತ ಅದಕ್ಕೆ ನಾನು ಇದು ಬರೋ ಥರ ಇನ್ನು ಹಬ್ಬ ಬೇರೆ ಬರ್ತೈತೆ, ಕೆಲಸ ನನಗೆ ಈ ಪಾಪು ಕಟ್ಕೊಂಡು ಕೆಲಸ ಮಾಡ್ಕೊಳ್ಳೋದೇ ಇಲ್ಲ. ಹಂಗೆ ತಣ್ಣಗೆ ಗಾಳಿ ಬೀಸ್ತಿತ್ತಲ್ಲ, ಹಂಗೆ ಹೆಗ್ಲ ಮೇಲೆ ಮಲ್ಕೊಂಬಿಟ್ಟ ಅವನು. ಸರಿ ಇನ್ನು ಮನೆ ಮುಂದೆನೇ ಸೀರೆ ಕಟ್ಟಿದ್ದೀವಿ, ಹೆಂಗೂ ಆ ಸೀರೆಲಿ ಹಾಕ್ಬಿಟ್ಟು ಅಲ್ಲಿ ಗಾಳಿನೂ ಚೆನ್ನಾಗಿ ಬರುತ್ತೆ ಮತ್ತು ತಣ್ಣಗಿರುತ್ತೆ.
ತೂಗಲ್ಲ ಥರ ಆಡ್ತಾ ಇರುತ್ತಲ್ಲ ಸೀರೆಯಲ್ಲಿ ತೂಗ್ಬೋದು ಅಂತ ಅಂದ್ಬಿಟ್ಟು ಇಲ್ಲೊಂದು ಸೀರೆ ಕಟ್ಬಿಟ್ಟು ಜೋಕಾಲಿ ಪ್ರೀತಮ್ ಅಂದ್ರೆ ಜೋಕಾಲಿ ಅನೀಶ್ ದೊಡ್ಡವನಾಗೋವರೆಗೂ ಈ ತರ ಕಟ್ಟಿದ್ದು ಪ್ರಗತಿ ಈ ತರ ಜೋಕಾಲಿ ಆಡಿದಾಳೆ ಸೀರೆಯಲ್ಲಿ ನಮ್ಮ ಅಮ್ಮನ ಸೀರೆಯಲ್ಲಿ ಅನೀಶ್ ಆಡಿದಾನೆ ಪ್ರೀತಮು ಈಗ ಇವನು ಇಷ್ಟು ಜನಕ್ಕೂ ಅಲ್ಲಿ ಜೋಕಾಲಿ ಅದು ನಾವು ಕೂಡ ಆಡಿದೀವಿ ಈಗ ಸ್ವಲ್ಪ ಕುತ್ಕೊಳ್ಳಲ್ಲ ನಾವ್ಯಾರು ದೊಡ್ಡವರು ಅವಾಗ ನಾನು ಅನೀಶ್ ಇದ್ದಾಗ ನಾನು ಕುತ್ಕೊಂಡು ಆಡ್ತಿದ್ದೆ ಅದು ಎಲ್ಲಿ ಕಿತ್ಕೊಂಡ್ಬಿಡುತ್ತೋ ಅಂತ ಭಯ ಊಟಕ್ಕೆ ಟೈಮ್ ಆಗುತ್ತೆ ಬಜ್ಜಿ ಮಾಡ್ಕೊಂಡು ಕುತ್ಕೊಂಡ್ರೆ ಅಂತ ಅಂದ್ಬಿಟ್ಟು ನಾನು ಮಾಡಲಿಲ್ಲ ಇವಾಗ ಮಾಡ್ಕೊಡ್ತೀನಿ ಟೀ ಜೊತೆಗೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ನಾನು ಟೀ ಕುಡಿಯಲ್ಲ ಆ್ಯಕ್ಚುಲಿ ಬೇಡ ಕಣಮ್ಮ ಅಂದ್ರೆ ಕೇಳಿಲ್ಲ ಅಷ್ಟರಲ್ಲಿ ನನ್ನ ತಂಗಿನೂ ಫೋನ್ ಮಾಡಿತ್ತು ಮಾತಾಡ್ಕೊಂಡು ನಮ್ಮಮ್ಮ ಇನ್ನ ಬಜ್ಜಿ ಮಾಡಿದ್ರು ಸ್ವಲ್ಪ ಮನೆಗೂ ಕೊಟ್ಟು ಕಳ್ಸಿದ್ರು ಹನಿಶಿಂಗೆ ಅಂತ ಅಂದ್ಬಿಟ್ಟು ತಗೊಂಡೋಗು ಇನ್ನು ಅವ್ನು ಏನಾದರೂ ನೋಡ್ತಾನೆ ಅಲ್ವಾ ನಮ್ಮಮ್ಮ ಇನ್ನ ಕೊಟ್ಟಿಲ್ವಾ ಅನ್ನೋ ಥರ ಅಂದ್ಬಿಟ್ಟು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಬಜ್ಜಿ ತಗೊಂಡು ತಿನ್ಕೊಂಡು ನಾನು ಟೀ ಕುಡಿಯಲ್ಲ ಕಣಮ್ಮ ಬೇಡ ನಾನು ಬಿಟ್ಬಿಟ್ಟಿದ್ದೀನಿ ಅಂದ್ರೆ ಕೇಳಲ್ಲ ಇನ್ನು ನಮ್ಮಮ್ಮ ಮಾಡಿಕೊಟ್ಮೇಲೆ ಒಂದು ಗ್ಲಾಸ್ ಚಿಕ್ಕದಾಗಿ ಅಂದರೆ ಅವರು ಸಕ್ಕರೆ ಹಾಕಲ್ಲ ಇದೇ ಮುಂಚೆನೇ ಹೇಳಿದ್ದೇನೆ ಅವ್ರು ಸಕ್ಕರೆ ಹಾಕಲ್ಲ ಇನ್ನು ಹಂಗೆ ಬೆಲ್ಲ ಹಾಕ್ಬಿಟ್ಟು ಮಾಡಿಕೊಡ್ತಾರೆ ಸರಿ ಆಯಿತು ಅಂದ್ಬಿಟ್ಟು ಸಂಜೆಗೆ ಇಲ್ಲಿ ಸ್ಕೂಲ್ ಹುಡುಗರು ಹೋಗ್ತಾ ಇದ್ರೆ ನಾವು ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದಿದ್ದೆ ನೆನಪು ಅದನ್ನ ನೋಡ್ಕೊಂಡು ಹಾಗೆ ಒಂದು ಗ್ಲಾಸ್ ಟೀ ಕುಡ್ಕೊಂಡು ಬಜ್ಜಿ ತಿನ್ಕೊಂಡು 3 ಗಂಟೆಗೆ ಬಿಟ್ಬಿಡೋಣ ಅಂತ ಬಂದಿದ್ದು 3:30 ಆಗೇ ಹೋಯ್ತು ಸರಿ ಗುರು ಪೌರ್ಣಮಿ ದಿನ ನಾನು ಬಂದಿದ್ದಲ್ವಾ ನನಗೆ ಮೊದಲನೇ ಗುರು ಅಂದರೆ ನನಗೆ ನಮ್ಮಮ್ಮನೇ ಸರಿ ನಮ್ಮಮ್ಮನೂ ನೋಡ್ದಂಗೆ ಆಗುತ್ತೆ ಮತ್ತು ಪಾಪುಗೆ ಸ್ವಲ್ಪ ದೃಷ್ಟಿ ತೆಗಿಸ್ಬೇಕಿತ್ತು ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಒಳ್ಳೆ ದಿನ ದೃಷ್ಟಿ ತೆಗಿಯೋಕ್ಕೆ ಅಂತ ಅಂದ್ಬಿಟ್ಟು ಅವ್ನು ಸ್ವಲ್ಪ ರಕ್ಷೆ ಮಾಡ್ತಿದ್ದ ಈಗ ಒಂದು 2 ವೀಕ್ಸ್ ಬ್ಯಾಕು ಎಷ್ಟು ಕೊಡು ಒಂದೆರಡು ಇರಾ ಪಾಪು ನಾನು ಈ ಸತಿ ತರ್ಸೋಣ ಅನ್ಕೊಂಡಿದ್ದು ಖಾಲಿಯಾಗಿತ್ತು ತರಕಾರಿ ಇರು 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 ಹಂಗೆ ಬಜ್ಜಿ ಕಾಣ್ತದಲ್ಲ ಎತ್ಕೋಬೇಕು ಇನ್ನು ನಮ್ಮ ಅಮ್ಮಂಗೆ ಏನು ಅಂದರೆ ಬಂದವರೇ ಅಲ್ಲಿಂದ ಏನು ಮರಿದಂಗೆ ಕೊಟ್ಟು ಕಳಿಸ್ಬಿಡ್ಬೇಕು ಅಂತ ಸರಿ ಮೊಟ್ಟೆ ಎಲ್ಲ ಬಾಕ್ಸ್ ಹಾಕ್ತವ್ರೆ ಪಾಪಂಗೆ ಅಂತ ನಾಟಿ ಮೊಟ್ಟೆ ಎತ್ತಿಟ್ಟಿದ್ರು ಇನ್ನು ದೃಷ್ಟಿಗೂ 3 ಕಣ್ಣಿನ ಚುಪ್ಪು ಅಂತಾರೆ 3 ಕಣ್ಣಿರೋದನ್ನ ಈ ಥರ ಒಲೆ ಮೇಲೆ ಸುಟ್ಕೊಳ್ಳೋದು ಅದು ಬೆಂಕಿ ಹತ್ಕೊಂಡ್ಮೇಲೆ ಅಷ್ಟರಲ್ಲಿ ಒಂದು ತಟ್ಟೆಗೆ ರತ್ನೀರು ಮಾಡ್ಕೊಬೇಕು ಅರಿಶಿನ ಕುಂಕುಮ ಸುಣ್ಣ ಹಾಕ್ಬಿಟ್ಟು 5 ಹಂಚಿಗಡ್ಡಿ ಮುರ್ಕೊಳ್ಳೋದು 5 ಒಣಮೆಣ್ಸಿನ್ಕಾಯಿ ಹಾಕ್ಕೊಬೇಕು ಅದನ್ನು ಈ ಥರ ಇಟ್ಕೊಂಡು ತೆಗೆದ್ಬಿಟ್ಟು ಆ ಕಡೆ ಒಂದು ಗ್ಲಾಸಲ್ಲಿ ನೀರು ಇಟ್ಕೊಂಡು ಅದನ್ನು ಇವನಿಗೆ ಎರ್ಚಬೇಕು ಬೆಂಕಿಯಿಂದ ನೀರು ಸ್ವಲ್ಪ ತೆಗಿಯೋಂಗೆ ಅವಾಗ ಬೆಚ್ಚಾರಿಸೋದು ಅಂತ ಅಂತಾರೆ ಇದನ್ನು ಸ್ವಲ್ಪ ಎದ್ರುಕೊಂಡಿದ್ರೆ ಅಥವಾ ಏನಾದರೂ ಈಗ ಅವನಿಗೆ ಸ್ವಲ್ಪ ಸೌಂಡ್ಗಳೆಲ್ಲ ಬಿದ್ದರೆ ಇದಾಗುತ್ತೆ ಸೌಂಡ್ ಎಲ್ಲ ಬಿದ್ದರೆ ಹಿಂಗೆ ಎದ್ರುಕೊಳ್ಳೋದು ಬೆಚ್ಚ ಬೀಳೋದು ಮಾಡ್ತಾನೆ ಏನಾದರೂ ಸಡನ್ ಸೌಂಡ್ ಆಗೋದ್ರೆ ಹಾಗಾಗಿ ಏನಾದರೂ ಸ್ವಲ್ಪ ಇದಾಗಿರ್ಬೋದಾ ಏನೋ ಏನಾದರೂ ಸರಿ ಪೌರ್ಣಮಿ ದಿನ ಸ್ವಲ್ಪ ಅವಾಗವಾಗ ಈ ಥರ ಮಾಡಿದ್ರೆ ಬೆಸ್ಟು ಅಂತ ಅಂದ್ಕೊಂಡು ನಾನು ತಗ್ಸೋಣ ಅಂತಲೇ ಬಂದೆ ನಮ್ಮಮ್ಮ ತೆಗಿತಾ ಇದ್ರು ಹನಿಶಂಗೆಲ್ಲ ತುಂಬ ತೆಗಿಯೋರಲ್ವಾ ಹಂಗಾಗಿ ಸಿಡಿತೈತಲ್ಲ ಸಿಡಿದ್ರೆ ದೃಷ್ಟಿ ಆಗಿರೋದಿಲ್ಲ ಪಟ ಪಟ ಅಂತ ಸಿಡಿತಾ ಇದ್ದಲ್ಲ ದೃಷ್ಟಿ ಆಗುತ್ತೆ ಬೇಗ ದಟ್ಸ್ಕಿರಿ ಇದ್ರ ಮೇಲೆ 3 ಸತಿ ಹತ್ತಿ ನೀರು ದಟ್ಸ್ಕಿರಿ ಹಂಗೆ ಒಳಗೆ ಎತ್ಕೊಂಡು ಒಳಗೆ ತುಂಬ್ಕೊಂಡು ಹೋಯ್ತು ಹಸಿ ತಂದೆ ಹಾಕ್ಕೊತೀವಿ ಏನಪ್ಪ ಇವರು ಇಷ್ಟೊಂದೆಲ್ಲ ಇದು ಮಾಡ್ತಾರೆ ಅಂತ ಅನ್ಕೊಂಬೇಡಿ ಇದು ಅವಾಗಿಂದ ನಡ್ಕೊಂಡು ಬಂದಿರೋದು ನಂಬಿಕೆ ಒಂದು ಅಷ್ಟೇ ಮಾಡೋಣ ಅಂತ ಅಂದಮೇಲೆ ಸರಿ ಆಯ್ತು ಮಾಡೋಣ ಅಂತ ಇನ್ನು ಹೊರಡೋ ಟೈಮ್ ಆಗೋಯ್ತು ಆಟೋನು ಬಂದ್ಬಿಟ್ಟು ಹಾಂ ರಿವರ್ಸೇ ಹೋಗ್ಬೇಕು ಸರ್ ಅವ್ನು ಬರಲ್ಲ ಅಂತಾನೆ ಬಾ 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 ನಾನು ಹೋಯ್ತಾ ಇದ್ದೀನಿ ಬಾ ಬರಲ್ಲ ಅಂತಾನೆ ನೋಡಿ ಎಷ್ಟು ದಿನ ಆಗೈತೆ ಆದ್ರೂ ನಮ್ಮ ಅಮ್ಮನ ಬಿಟ್ಬಿಟ್ಟು ಬರೋದೇ ಇಲ್ಲ ಅಂತಿದ್ದ ಪಾಪು ಆದ್ರೂ ಹೊರಡೇಬೇಕು ಅನಿಶ್ ಕಾಯ್ತಾ ಇರ್ತಾನೆ ಎಲ್ಲ ಹೋಗಿದೆ
ಅಮ್ಮ ಮನೆಗೆ ಹೋಗಿದ್ದೆ. ನನ್ನ ಬಿಟ್ಟರು ನೀನು ಸ್ಕೂಲ್ಗೆ ಹೋಗಿದ್ದಲ್ಲ ಅದಕ್ಕೆ ಬಿಟ್ಟೋದೆ. ತಗೋ ಆಫ್ಟರ್ ಮಾಡಿಸ್ಬಿಟ್ಟು ಹಾಫ್ ಡೇ ಅಮ್ಮ ಏನೋ ಕೊಟ್ಟೈತೆ ನೋಡು, ಕೇಕ್ ತಿನ್ನು ನಿಂಗೆ ಅಂತ. ಇನ್ನೊಂದ್ಸತಿ ಕರ್ಕೊಂಡೋಯ್ತೀನಿ ನಿನ್ನ, ಆಯಿತಾ? ಇನ್ನು 5:30 ಆಗೋಗಿತ್ತು ನಾನು ಬರೋ ಅಷ್ಟರಲ್ಲಿ. ಅವನ್ನ ಸ್ಕೂಲಿಗೆ ಅವ್ರ ಅಪ್ಪ ಇದ್ದರು ಅನೀಶನ ಜೊತೆ ಮನೇಲಿ. ಆಮೇಲೆ ಟ್ಯೂಷನಿಗೆ ಕರ್ಕೊಂಡೋದ್ರು, ಟೀ ಮಾಡಿಕೊಟ್ಟು ಬಜ್ಜಿ ಎಲ್ಲ ತಿಂದು ಅವನು ಸ್ವಲ್ಪ ತಿಂದ್ಬಿಟ್ಟು ಹೋದ ಟ್ಯೂಷನ್ಗೆ. ಸರಿ, ಇನ್ನು ಸಂಜೆ ದೇವಸ್ಥಾನಕ್ಕೆ ಹೋಗೋಣ, ರೆಡಿ ಆಗಿರೋ, ಗುರು ಪೌರ್ಣಮಿ ಅಲ್ವಾ ಇವತ್ತು ಅಂತ ಅಂದರು. ನನಗೆ ಬೆಳಗ್ಗೆಯಿಂದ 2 ಮನಸ್ಸಿತ್ತು. ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು, ಅಮ್ಮ ಮನೆಗೆ ಹೋಗೋದು ಬೇಡ, ದೇವಸ್ಥಾನಕ್ಕೆ ಹೋಗ್ಬಿಡೋಣ ಇವತ್ತು, ನಾಳೆ ಹೋಗೋಣ ಬೇಕಂದರೆ ನಾಳೆನೋ ಇಲ್ಲ ಇನ್ನೂ ನೆಕ್ಸ್ಟ್ ವೀಕು ಯಾವಾಗಾದರೂ ಹೋಗೋಣ. ಈ ವಾರ ಗುರು ಪೌರ್ಣಮಿ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ಬೇಕು, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸರಿ, ನಮ್ಮಮ್ಮಂಗೆ ಫೋನ್ ಮಾಡಿದೆ, ಬಾ ಅಂದರು. ಈಗ ಹೌದು ಇಂಪಾರ್ಟೆಂಟ್, ಅವ್ರಿಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಇರು ಹೋಗ್ಬಿಟ್ಟು ಬಂದುಬಿಡೋಣ, ಸಂಜೆ ಹೋಗೋಣ, ಆದರೆ ಇಲ್ಲ ಅಂದರೆ ಇಲ್ಲೇ ಹತ್ರದಲ್ಲಿ ಇದೆಯಲ್ಲ ಅದಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿ ಹೋಗ್ಬಿಟ್ಟು ಬಂದುಬಿಡೋಣ ಬಿಡು, ಒಂದು ಮನಸ್ಸಲ್ಲಿ ಹೊರಟ್ಬಿಡೋಣ ಅಂತ ಹೊರಟ್ಬಿಟ್ಟಿದ್ದು. ಸರಿ, ಅದು ನೋಡಿದ್ರೆ ಸಂಜೆ ಅವ್ರು ಹಂಗಂದ್ರು ಫೋನ್ ಮಾಡಿ, ಗುರು ಪೌರ್ಣಮಿ ದೇವಸ್ಥಾನಕ್ಕೆ ಹೋಗೋಣ ರೆಡಿಯಾಗಿರು ಅಂತ. ಸರಿ, ಹೂವು ಕೊಟ್ಟಿದ್ರಲ್ಲ ಸ್ವಲ್ಪ ಹೂವು ಕಟ್ಕೊಳ್ಳೋಣ ಅಂತ ನನ್ನ ಮಗ ಕಟ್ಟೋಕ್ಕೆ ಬಿಡಲ್ಲ, ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಇವನ್ನ ಇಟ್ಕೊಂಡು ನಾನು ಏನೂ ಮಾಡೋಕ್ಕಾಗಲ್ಲ, ಏನಾದರೂ ಮಾಡ್ತಿದ್ರೆ ಅದನ್ನು ಬಂದ್ಬಿಟ್ಟು ಎಲ್ಲ ಹಿಂಗೆ ಹಾಳು ಮಾಡ್ತಾನೆ. ಅವ್ನಿಗೆ ಮಲಗಿದ್ದಾಗ ಒಂದು ಸ್ವಲ್ಪ ಮಾಡ್ಕೊಬೇಕಷ್ಟೆ, ಎದ್ದಿದ್ದಾಗ ಅವ್ನ ಎತ್ಕೊಂಡು ಅವ್ನ ಆಟಾಡ್ಸ್ಕೋಬೇಕು. ಈ ಥರ ಕೆಲಸ ಮಾಡೋಕ್ಕೆ ಬಂದರೆ ಇಷ್ಟೇ. ಚಿನ್ನಿ ಬೇಡ ಕಣೆ. ಸರಿ, ಒಂದು ಸ್ವಲ್ಪ ಹೂವು ಕಟ್ಕೊಂಡೆ, ಮತ್ತೆ ಅವನಿಗೂ ಸರಿ ಮಾಡಿ ತಿನ್ನಿಸಿ ಮಲಗಿಸ್ಬಿಟ್ಟು ನಾನು ರೆಡಿ ಆದೆ. ಇನ್ನು ಮೊಗ್ಗು ಅಷ್ಟೊಂದು ಕೊಟ್ಟಿದ್ದಾರೆ, ಈ ಕಟ್ಕೊಳಕ್ಕಾಗಲಿಲ್ಲ ಅಂದರೆ ನನಗೆ ಕಟ್ಟೋಕ್ಕೆ ಟೈಮ್ ಸಿಗಲ್ಲ. ಇನ್ನು ಪಾಪು ಮಲಗಿದ್ದ, ಅಡುಗೆ ಮಾಡೋದೇನೂ ಇರಲಿಲ್ಲ. ಇನ್ನು ಪಲಾವು ಹಂಗೆ ಇತ್ತು, ಸ್ವಲ್ಪ ಸಾಂಬಾರು ಹಂಗೆ ಇತ್ತು, ಅದಕ್ಕೆ ಆಗುತ್ತೆ, ಇನ್ನು ಅಡುಗೆ ಮಾಡೋಂಗೇನಿಲ್ಲ. ಹೂವು ಕಟ್ಟಿದ್ದು ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದು. ಅಷ್ಟರಲ್ಲಿ ಅವ್ರು ಫೋನ್ ಮಾಡಿದ್ರೆ, ಅನೀಶನ ಕೆಳಗಡೆ ಬರೋಕ್ಕೆ ಹೇಳು, ಟ್ಯೂಷನಿಂದ ಕರ್ಕೊಂಡು ಬರ್ತಾ ಇದ್ದೀನಿ, ಹೋಗ್ಬಿಟ್ಟು ಬಂದ್ಬಿಡೋಣ ಬೇಗ, ಲೇಟ್ ಆಗಿಬಿಡುತ್ತೆ ಅಂತ. ಸರಿ ಅಂತ ರೆಡಿಯಾಗಿ ಹೊರಟ್ವಿ. ಇನ್ನು ಪಾಪು ಮಲಗಿಸಿದೆ ಅವನಿಗೆ ಸ್ವಲ್ಪ ಬಟ್ಟೆ ಹಾಕೋಣ ಅಂತ ಕರ್ಕೊಂಡು ಬಂದೆ. ಸ್ವೆಟರ್ ಎಲ್ಲ ಚಳಿ ಇದೆಯಲ್ಲ ಆಚೆ ಬಿಡೆ, ಸ್ವಲ್ಪ ಜಡಿ ಮಳೆ ಬರ್ತಾನೆ ಇತ್ತು. ಅವನು ಹಂಗೆ ನಿದ್ದೆ ಹೊಡಿತಾನೆ ಅವನೇ. ಅವರಪ್ಪ ಫೋನ್ ಮಾಡಿದ್ರಷ್ಟರಲ್ಲಿ ರೆಡಿಯಾಗಿದ್ದೀರಾ ಅಂತ. ಸರಿ, ಅವ್ನಿಗೆ ಹಂಗೆ ಸ್ವೆಟ್ರ್ ಹಾಕಿಸ್ಕೊಂಡು, ಮಲಗಿರೋ ಮಗುಗೆ ಏನೂ ಇದು ಮಾಡಬಾರ್ದು ಅಂತಾರೆ. ನಾನು ಹಂಗೆ ಎಬ್ಬಿಸ್ಕೊಂಡು ಸಾಕ್ಸು ಸ್ವೆಟರ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ. ಇನ್ನು ಅವರಿಬ್ಬರು ಬಂದು ಅವರು ರೆಡಿಯಾಗಕ್ಕೆ ಹೋದ್ರು, ಮುಖ ಎಲ್ಲ ತೊಳ್ಕೊಂಡು. ಸರಿ ಆಯಿತು, ಅಷ್ಟರಲ್ಲಿ ಪಾಪನ್ನು ಎಬ್ಬಿಸ್ಕೊಂಡು ಅವನಿಗೂ ಸಾಕ್ಸು ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ನಾನು ಬೇಗ ರೆಡಿಯಾಗಿದ್ದೆ. ಲೇಟ್ ಆಗಿಬಿಡುತ್ತೆ ಬರೋ ಅಷ್ಟರಲ್ಲಿ ದೇವಸ್ಥಾನದಿಂದ ಅಂತ ಅಂದ್ಬಿಟ್ಟು, ತುಂಬ ಲೇಟ್ ಮಾಡೋದು ಬೇಡ, ಬೆಳಿಗ್ಗೆ ಸ್ಕೂಲ್ ಬೇರೆ ಐತೆ, ಮಲ್ಕೋಬೇಕು ಅವನು ಅನೀಶು ಅಂತ ಇದು. ಸರಿ ಆಯಿತು ಅಂತ ಹೊರಟ್ವಿ. ಹೆಂಗೋ ನಾನು ಅಂದ್ಕೊಂಡಂಗೆ ಆಯಿತು ಅಂತ ನನಗೆ ಫುಲ್ ಖುಷಿ ಆಗೋಯ್ತು ಅವತ್ತಂತೂ. ರೆಡಿನಾ ದೇವಸ್ಥಾನಕ್ಕೆ ಓಕೆ? ಟ್ಯೂಷನ್ ಹೋಮ್ವರ್ಕ್ ಎಲ್ಲ ಮಾಡಿದ್ಯಾ? ಇನ್ಕಂಪ್ಲೀಟ್ ಉಳಿಸಿದ್ಯಾ? ಎಲ್ಲ ಕಂಪ್ಲೀಟಾ? ಲೆಟ್ಸ್ ಗೋ. ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು? ಇವತ್ತು ಗುರು ಪೌರ್ಣಮಿ. ಕೇಳ್ಕೋ ದೇವ್ರ ಹತ್ರ, ಗುರುಗಳೇ ನಂಗೆ. ಹೌದಾ? ನೀನು ಕೇಳ್ಕೊ ಆಯಿತಾ? ಏನಂತ ಹೇಳು, ಗುರುಗಳೇ ನಂಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡಿ ಅಂತ, ಒಳ್ಳೆ ಆರೋಗ್ಯ ಕೊಡಿ, ಚೆನ್ನಾಗಿ ಓದೋ ಮನಸ್ಸು ಕೊಡಿ, ಕಾಪಾಡಿ ಗುರುಗಳೇ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ದಾರಿ ತೋರಿಸಿ ನನಗೆ ಅಂತ ಕೇಳ್ಕೊಬೇಕು, ಗೊತ್ತಾಯ್ತಾ? ಅಲ್ಲಿ ಸುಮ್ಮನೆ ಬಿಸ್ಕೆಟ್ ನೋಡ್ಕೊಂಡು ನಿಂತ್ಕೊಳ್ಳೋದಲ್ಲ. ನೋಡಿ ನಮ್ಮ ಮನೀಷಿನ ಸೇವಿಂಗ್ಸ್ ಎಷ್ಟಿದೆ ಅಂತ ದೇವ್ರಿಗೆ ಹಾಕಕ್ಕೆ ಅವನದೇ ತಗೊಂತವನೆ. ಹಾಂ, ನಾನು ರೆಡಿ, ಬನ್ನಿ. ಚೆನ್ನಾಗಿರೋದೇ ಹಾಕ್ಬೇಕಾ? ಸೇವಿಂಗ್ಸ್ ಗೌಡ್ರು ಈಗಲಿಂದನೇ ಸೇವಿಂಗ್ಸ್ ಮಾಡ್ತಾಯಿದ್ದಾರೆ. ಸೇವಿಂಗ್ ಮಾಡಿ ದೇವ್ರಿಗೆ. ಸಾಯಿಬಾಬಾ ಇಲ್ಲೇ ಇದ್ದಾರೆ. ಸರಿ, ಇನ್ನು ಹೊರಟು ಗಾಡಿಲೇ 2 ವೀಲರ್ ಇದ್ದಿದ್ದು, ಅದೇ ಬೆಸ್ಟ್ ಹೋಗ್ಬಿಟ್ಟು ಬರೋದಕ್ಕೆ. ಕಾರಲ್ಲಂದರೆ ಪಾರ್ಕಿಂಗ್ ಸಿಗೋದಿಲ್ಲ. ಇವತ್ತು ಬೇರೆ ಗುರು ಪೌರ್ಣಮಿ, ತುಂಬ ರಶ್ ಇರುತ್ತೆ ಅಂತ. ಅನ್ಕೊಂಡಿಲ್ಲ.
ಇಲ್ಲೇ ಮೆಟ್ಲು ತವೆ ಆಗೈತಲ್ಲ ಫುಲ್ಲು, ಮೆಟ್ಲಿಂದನೇ ಫುಲ್. ಇನ್ನು ಲಾಸ್ಟ್ ಇಯರ್ ಕೂಡ ರಾಘವೇಂದ್ರ ಸ್ವಾಮಿಗೆ ಮತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ. ಅದು ಆ ಕಡೆ ಇರೋದು. ಅದಂತೂ ತುಂಬ ರಶ್ ಆಗಿಬಿಟ್ಟಿತ್ತು ಅವತ್ತಂತೂ. ಕಾರಲ್ಲಿ ರೋಡಲ್ಲಿ ಮೂವ್ ಆಗೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಟ್ರಾಫಿಕ್ ಆಗಿಬಿಟ್ಟಿತ್ತು. ಅದಕ್ಕೆ ಈ ಸತಿ ಇಲ್ಲೇ ಆರಾಮಾಗಿರುತ್ತೆ, ಇಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಇಲ್ಲಿಗೆ ಬಂದಿದ್ದು. ಅಲ್ಲಿ ತುಂಬ ರಶ್ ಇರೋದಕ್ಕೆ ರಾಘವೇಂದ್ರ ಸ್ವಾಮಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಫಸ್ಟು ಅಂತ ಬಂದ್ವಿ. ಲಾಸ್ಟ್ ಇಯರು ಇದೇ ಗುರು ಪೌರ್ಣಮಿಗೆನೆ ನಾನು ರಾಯರು ಫೋಟೋನ ನಮ್ಮ ಮನೆಗೆ ತಂದಿದ್ದು ಕೂಡ ಅಲ್ಲಿಂದ ದೇವಸ್ಥಾನದಿಂದ. ಸರಿ, ನನಗೂ ಇವತ್ತು ನಾನು ಅನ್ಕೊಂಡಿಂಗೆ ನಮ್ಮ ಅಮ್ಮನ ನೋಡ್ಕೊಂಡು ಬಂದಿದ್ದೀನಿ, ದೇವ್ರನ್ನೂ ನೋಡೋಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀನಲ್ಲ ಅಂತ ಫುಲ್ ಖುಷಿ ಆಯಿತು. ಇನ್ನು ದರ್ಶನ ಮಾಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಅಕ್ಷತೆ ಇಸ್ಕೊಂಡು ಹೊರಡೋಣ ಅಂತ ನಮಸ್ಕಾರ ಮಾಡಿಕೊಂಡು. ಅಲ್ಲಿ ಸ್ವಲ್ಪ ರಶ್ ಕಡಿಮೆ ಆಗಿತ್ತು, ಅದೇ ರೋಡಲ್ಲಿ ಬರಬೇಕಲ್ವ. ಸರಿ ಆಯಿತು, ಇಲ್ಲೂ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ. ಇಲ್ಲಿ ತುಂಬ ಬರ್ತಾ ಇದ್ದೆ ನಾನು ಪ್ರೆಗ್ನೆಂಟಲ್ಲಿ, ನನ್ನ ವಿಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ. ವಾರನೂ ಬಂದಿದ್ದೀನಿ ಇಲ್ಲಿ 9 ವಾರ. ಇನ್ನು ಸಾಯಿಬಾಬಾ ದೇವಸ್ಥಾನಕ್ಕೆ ನಮ್ಮ ಮನೆಯವ್ರು ಹಂಗೆ ಅಂತಲೇ, ನೀನು ಸಾಯಿಬಾಬಾ ನೋಡಿ ನೋಡಿ ಇವನು ಅದೇ ಥರ ಕಲರಾಗಿ ಉಟ್ಬಿಟ್ಟವನೆ ಅಂತ. ಇನ್ನು ಇಲ್ಲಿ ಮಕ್ಕಳೆಲ್ಲ ಹಾಡಿಡ್ತಾ ಇರ್ತಾರೆ, ಯಾವಾಗಲೂ ಭಜನೆ ಹಾಡು ನಡೀತಾನೆ ಇರುತ್ತೆ. ಇಲ್ಲಿಂದ ತುಂಬ ಚೆನ್ನಾಗಿ ಮಾಡ್ತಾರೆ ಹೇಳ್ಬೇಕಂದ್ರೆ. ನಾನು ಹೋದ ವರ್ಷ ಬಂದಿದ್ದೆ ಅಲ್ವಾ, ತುಂಬ ಇಷ್ಟ ಆಗ್ತಿತ್ತು ಈ ದೇವಸ್ಥಾನ ನನಗೆ. ಕುತ್ಕೊಳ್ಳೋಕ್ಕಾಗಲಿ, ಪಾರ್ಕ್ ಒಳಗಡೆ ಐತೆ ಅದು ದೇವಸ್ಥಾನ, ಚೇರ್ ಹಾಕಿರ್ತಾರೆ. ಮತ್ತು ಎಲ್ರಿಗೂ ಅಷ್ಟೇ ರೆಸ್ಪೆಕ್ಟಲ್ಲಿ ಮಾತಾಡ್ಸೋದು, ಬನ್ನಿ ಹೋಗಿ ಆ ಥರ ಇರುತ್ತೆ. ನನ್ನ ಕಡೆ ನೀವು ಒಂಥರ ಇದು ಮಾಡ್ತಾರಲ್ಲ, ಅದು ಆ ಥರ ಅಷ್ಟೇ ಫೀಲು, ಇನ್ನೇನಿಲ್ಲ. ತುಂಬ ಚೆನ್ನಾಗಿ ಇವತ್ತು ರಾಯರದು ಮತ್ತು ಇವ್ರ ಸಾಯಿಬಾಬಾ ಅವ್ರದ್ದು ಗುರು ಪೌರ್ಣಮಿಗೆ ನನಗೆ ಚೆನ್ನಾಗಿ ದರ್ಶನ ಆಯಿತು. ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆ ಆರೋಗ್ಯ ಮತ್ತು ಆಯುಷ್ ನೆಮ್ಮದಿ ಕೊಡಲಿ, ನೆಮ್ಮದಿಯಾಗಿರೋಣ. ಇನ್ನು ಅಲ್ಲಿ ಪಾಪನ ಕೊಡ್ತಾಯಿದ್ರು ಮುಟ್ಟಿಸೋಕ್ಕೆ ಅಂದ್ಬಿಟ್ಟು ನಾನು ಕೊಟ್ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡೋದ್ರು ಅಪ್ಪನೂ ಮಗ. ಅಲ್ಲೊಂದು ಪಾಪನ ಕೊಟ್ಟರಲ್ಲ, ದೇವ್ರ ಹತ್ರ ಮುಟ್ಟಿಸ್ಕೊಡ್ತಾರೆ ಅಂತ. ಒಬ್ಬೊಬ್ರು ಮುಟ್ಟಿಸ್ಕೊಡಲ್ಲ, ಹಂಗಾಗಿ ನಾನೇನು ಬೇಡ ಅಂತ ಸುಮ್ಮನೆ ಇದ್ದೆ. ಬಟ್ ಸಾಯಿಬಾಬಂಗೆ ಯಾವುದೇ ಮಡಿ ಮೈಲ್ಗೆ ಇಲ್ಲ ಅಂತಾರೆ, ಅದೆಷ್ಟು ನಿಜನೋ ಗೊತ್ತಿಲ್ಲ. ಅವರೆಲ್ಲರನ್ನೂ ಅದೇ ಥರ ನೋಡ್ತಾರೆ ಅಂತಾರೆ. ನಾನು ಈ ದೇವಸ್ಥಾನಕ್ಕೆ ಮಿಸ್ ಆಗಿ ಬಂದಿದ್ದು ಒಂದ್ಸತಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮ್ಯಾಪ್ ಹಾಕೊಂಡು ನನ್ನ ರಾಘವೇಂದ್ರ ಸ್ವಾಮಿ ಕರ್ಕೊಂಡೋಗಿ ಅಂತ ಕೇಳಿದ್ದೆ. ಇಲ್ಲಿ ಮದುವೆ ಆದಮೇಲೆ ಹೋಗೋಕ್ಕೆ ಆಗ್ತಾ ಇಲ್ಲ, ಹೋಗ್ಬೇಕು, ಎಲ್ಲಿ ಇಲ್ಲ ಹತ್ರ ಇದ್ರೆ ಕರ್ಕೊಂಡೋಗಿ, ಅಲ್ಲಿಗೆ ಹೋಗ್ಬೇಕಂದ್ರೆ ದೂರ ಆಗುತ್ತೆ ಅಂತ. ಇವ್ರಿಗೆ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಕನ್ಫ್ಯೂಷನ್ ಆಗ್ಬಿಟ್ಟು ಸಾಯಿಬಾಬಾ ಅಂತ ಹಾಕೊಂಡಿದ್ದಾರೆ ಮ್ಯಾಪಲ್ಲಿ. ಇದು ತೋರಿಸಿದೆ. ಮಿಸ್ ಆಗಿ ಇಲ್ಲಿ ಬಂದಿದ್ದು. ಈ ಪಾರ್ಕು ಒಂದು ಬೆಳಗ್ಗೆ ಟೈಮಲ್ಲಿ ಬಂದಿದ್ವಿ, ಸಕ್ಕತ್ತಾಗಿ ಅನ್ನಿಸ್ತು ಅವತ್ತಂತೂ. ಫುಲ್ಲು ಕಾಮಾಗಿ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ಕೇಳಿದ್ದು ರಾಘವೇಂದ್ರ ಸ್ವಾಮಿ ಅಂದರೆ ಇದಲ್ವಾ, ಹಂಗಾದ್ರೆ ನೀನು ಇದೇ ತಾನೇ ಗುರುವಾರ ಎಲ್ಲರೂ ಪೂಜೆ ಮಾಡೋದು, ಎಲ್ಲರೂ ಇದು ಮಾಡೋದು, ಅದಕ್ಕೆ ನೀನು ಇದನ್ನೇ ಅಂತ ಅನ್ಕೊಂಡೆ ನಾನು ಅಂತ ಅವ್ರು ಕನ್ಫ್ಯೂಷನ್ ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ಬಂದಿದ್ದು. ಸರಿ, ನಾ ಬಸ್ರಿಲಿ 9 ವಾರ ಬರಬೇಕಿತ್ತು, ಬಂದ. ಕೃಷ್ಣಪ್ಪನ ತುತ್ತು. ಇನ್ನು ಪ್ರಸಾದ ಕೂಡ ಅಲ್ಲೇ ಸಿಕ್ತು. ಪ್ರಸಾದ ತಗೊಂಡು ಇನ್ನು ನಾನು ಮನೀಶ್ ಹೋಗಿ ಲಾಸ್ಟಲ್ಲಿ ಫೋಟೋ ತಗೊಂಡು ಬಂದ. ತುಂಬ ಚೆನ್ನಾಗಿತ್ತು. ನಾನು ಇದನ್ನು ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೇನೋ. ಇದು ಇಷ್ಟ ಆಗಿತ್ತು ನನ್ನ ವ್ಲಾಗ್, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.